ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಿದರೆ ನೀನು ಯೆಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ. ವಿಮೋಚನೆ ಕಾಂಡ 20:12. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬುದು ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ಮತ್ತಾಯ ಬರೆದ ಸುವಾರ್ತೆ 1:23. ದೇವರಿಗೆ ಮೊರೆಯಿಡುವನು, ಕೂಗಿ ಮೊರೆಯಿಡುವನು, ನನಗೆ ಕಿವಿಗೊಂಡುವನು. ಕೀರ್ತನೆಗಳು 77:1. ವಿಮೋಚನೆ ಕಾಂಡ 2ನೇ ವಚನದಿಂದ 17ನೇ ವಚನದವರೆಗೆ ದಶಾಜ್ಞೆಗಳು. ದೇವರಿಗೆ ಸ್ತೋತ್ರ. ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು, ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು. ಆಕಾಶಗಳಾಗಲಿ ಭೂಮಿಯಾಗಲಿ, ಭೂಮಿಯ ಕೆಳಗಿನ ನೀರಿನಾಗಲಿ ಅವುಗಳ ರೂಪವನ್ನು ಮಾಡಿಕೊಳ್ಳಬಾರದು, ಅವುಗಳಿಗೆ ಪೂಜೆ ಮಾಡಲಬಾರದು, ಅಡ್ಡ ಬೀಳಲೂಬಾರದು. ಕರ್ತನ ಹೆಸರನ್ನು, ನಿನ್ನ ದೇವರಾದ ಯೆಹೋವನ ಹೆಸರನ್ನು ಏಕಕಾಲಕ್ಕಾಗಿ ಎತ್ತಬಾರದು. ಸಬ್ಬತ್ ದಿನವನ್ನು ದೇವರ ದಿನ ಎಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಿದರೆ ದೇವರು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ. ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಮತ್ತೊಬ್ಬನ ಮೇಲೆ ಸುಳ್ಳು